ಹಾಯ್ ನಮಸ್ತೆ. ಸೆಕೆಂಡ್ ಟಿ ಇ ಟಿದು ಸಿಲೆಬಸ್ ಹೇಳ್ತೀನಿ. ಸಿಲೆಬಸ್ ಸೆಕೆಂಡ್ ಟಿ ಇ ಟಿದು, ಫಸ್ಟ್ ಟಿ ಇ ಟಿದಲ್ಲ, GPST ಟಿ ಇ ಟಿ ಸಂಬಂಧಪಟ್ಟಂಗೆ ಸೋಷಿಯಲ್ ಸೈನ್ಸ್ ಹೇಳ್ಬೇಕಂದ್ರೆ 6 to 12ವರೆಗೆ ಸೋಷಿಯಲ್ ಸೈನ್ಸ್ ಆಗಲಿ ಸೈನ್ಸೇ ಇರಲಿ 6 to 12ವರೆಗೂ ಟೆಕ್ಸ್ಟ್ ಬುಕ್, ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಗಳನ್ನೇ ಓದಿ. ಸೋಷಿಯಲ್ ಸೈನ್ಸು ಫಸ್ಟ್ ಇಯರ್ಗಿಂತನೂ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ತುಂಬ ಒಳ್ಳೆಯದಿದೆ, ಅದನ್ನು ನೋಡ್ಕೊಳ್ಳಿ. 8th ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಿಂತನೂ ಅದನ್ನೂ ಒಂದು ಸತಿ ಕಣ್ಣು ಆಡಿಸ್ಲೇಬೇಕು. ಒಂದು ಸತಿ ಅಲ್ಲದೆ 2 ಸತಿ ನಿಮಗೆ ಟೈಮ್ ಇದ್ದರೆ ಓದ್ತಾನೆ ಇರಿ. ಅದರ ಜೊತೆಗೆ 9th 10th ತುಂಬ ಚೆನ್ನಾಗಿದೆ, ಅದನ್ನು ಓದ್ಕೊಳ್ಳಿ. ಅದರಲ್ಲಿರೋದೇ ಜಿಯೋಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸನ್ನು ನೋಡ್ಕೊಳ್ಳಿ. ಸಾಧ್ಯ ಆದರೆ ICಗೆ ಲಕ್ಷ್ಮೀಕಾಂತ್ ಟೈಮ್ ಇದೆ, ಇಲ್ಲ ಅಂತಲ್ಲ, ಟೈಮ್ ಇದೆ, ಅದಕ್ಕೆ ಸ್ವಲ್ಪ ಲಕ್ಷ್ಮೀಕಾಂತ್ ನೋಡ್ಕೊಳ್ಳಿ. IC ಸ್ವಲ್ಪ ಡೆಪ್ತಾಗಿ ಕ್ವಶನ್ಸ್ ಬರ್ತಾ ಇವೆ. ಹೋದ ಸತಿ ಲಾಸ್ಟ್ ಟೈಮ್ ಟಿ ಇ ಟಿ ಕ್ವಶನ್ ಪೇಪರು KCET ಲೆವೆಲ್ಗೆ ಇತ್ತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಏನು ಮಾಡಿ, IC ಮತ್ತು ಕೆಲವೊಂದು ಹಿಸ್ಟ್ರಿ ಬುಕ್ಸ್ಗಳನ್ನು ಕೂಡ ನಿಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಜಾಸ್ತಿ ಸೋರ್ಸನ್ನು ಯೂಸ್ ಮಾಡ್ಕೊಳ್ಳಿ. ತಂದು ಮನೆಯಲ್ಲಿಡೋದಲ್ಲ, ಪುಸ್ತಕಗಳನ್ನು ತಂದು ಮನೆಯಲ್ಲಿಡೋದಲ್ಲ. ಗೌರ್ಮೆಂಟ್ ಬುಕ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ನಂದು ಟಿ ಇ ಟಿ ಬಂದುಬಿಟ್ಟು 106 ಆಗಿದೆ, ಆದರೆ ನಾನು ಇನ್ನೂ ಸ್ಕೋರಿಂಗ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಓದ್ತಿದ್ದೀನಿ. ನಾನು ಓದೋದ್ರ ಜೊತೆಗೆ ಏನು ಓದ್ತಿದ್ದೀನಿ, ಹೇಗೆ ಓದ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆ ಅಪ್ಡೇಟೆಡ್ ವಿಡಿಯೋಗಳು ನಿಮಗೆ ಬೇಕಂದರೆ ನೀವು ನನ್ನನ್ನು ಫಾಲೋ ಮಾಡ್ಬೋದು. ನನ್ನನ್ನೇ ಫಾಲೋ ಮಾಡಿ ಅಂತಲ್ಲ, ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಫಾಲೋ ಮಾಡಿ, ಯಾವ ಕ್ಲಾಸ್ ಸರಿ ಅನಿಸುತ್ತೋ ಅದನ್ನು ಫಾಲೋ ಮಾಡಿ. ಟೋಟಲಿ ಟಿ ಇ ಟಿ ಪಾಸ್ ಆದರೆ ನಿಮಗೆ ತುಂಬ ಅನುಕೂಲ ಇದೆ. ಯಾಕಂದರೆ ಈಗ ಟೀಚರ್ ಪೋಸ್ಟ್ ಭಾಳ ಜನರನ್ನು ಕರೆಯೋರಿದ್ದಾರೆ. GPSTR ಆಯಿತು, HSTR ಆಯಿತು, PSTR ಆಯಿತು, ಎಲ್ಲ ಕಾಲ್ ಫಾರ್ಮ್ ಇದೆ. ದಯವಿಟ್ಟು ಈ ಟೈಮನ್ನು ಯೂಸ್ ತಗೊಳ್ಳಿ. ಸೈಕಾಲಜಿಗೆ ವಾಮದೇವಪ್ಪ, ಸೈಕಾಲಜಿ ಬ್ರ್ಯಾಂಡ್ ವಾಮದೇವಪ್ಪನೇ. ಅದನ್ನು ಬಿಟ್ಟರೆ ಬೇರೆ ಯಾವುದು ಅಷ್ಟು ಸರಿ ಹೊಂದಲ್ಲ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ವಾಮದೇವಪ್ಪ. ಒಂದೇ ಸರಿ ಓದಿದರೆ ಸೈಕಾಲಜಿ ಯಾವತ್ತೂ ಅರ್ಥ ಆಗಲ್ಲ. ಮಿನಿಮಮ್ 3 or 4 ಟೈಮ್ ಓದಬೇಕು. ಓದಿ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಕಾಲ್ ಫಾರ್ಮ್ ಆದ ಅಥವಾ ಟಿ ಇ ಟಿ ಕರೆದ ಅಪ್ಲಿಕೇಶನ್ ಹಾಕಿ 45 ದಿನದ ಒಳಗಡೆ 2 months ಒಳಗಡೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅಷ್ಟರಲ್ಲೇ ಎಲ್ಲ ಸಿಲೆಬಸ್ ಕವರ್ ಆಗಲ್ಲ. ಅದಕ್ಕೆ ಈಗಿರ್ತಾನೆ ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಕನ್ನಡ ಗ್ರಾಮರ್ ಆನ್ಲೈನ್ ಕ್ಲಾಸ್ ನೋಡಿ, ಮತ್ತು ಪೆಡಗಾಗಿನೂ ಕೂಡ ಆನ್ಲೈನ್ ಕ್ಲಾಸೇ ನೋಡಿ. ಇನ್ನು ಆನ್ಲೈನ್ ಕ್ಲಾಸು ನೋಡಿ ಕನ್ನಡ ಗ್ರಾಮರ್ಗೆ. ಅದ್ರ ಜೊತೆಗೆ ಅರಳಿಗುಪ್ಪಿ ತುಂಬ ಚೆನ್ನಾಗಿದೆ ಪುಸ್ತಕ, ಕನ್ನಡ ಗ್ರಾಮರ್ ಅರಳಿಗುಪ್ಪಿ, ಅದನ್ನು ರೆಫರ್ ಮಾಡಿ. 6 to 10ವರೆಗೂ ಏನು ಗೋರ್ಮೆಂಟ್ ಬುಕ್ಸ್ ಇವೆಯಲ್ಲ, ಟೆಕ್ಸ್ಟ್ ಬುಕ್ ಕನ್ನಡ, ಪ್ರಥಮ ಭಾಷೆ ಕನ್ನಡ ಪುಸ್ತಕ ಇದೆಯಲ್ಲ, ಆ ಎಲ್ಲಿಂದ 6 to 10ವರೆಗೂ ಅವುಗಳಲ್ಲಿರುವ ಕವಿ ಪರಿಚಯ ಆಯಿತು, ಪಾಠಗಳಲ್ಲ, ಅದರ ಪಾಠ ಮುಗಿದ ಮೇಲೆ ಏನು ಕೊಟ್ಟಿರ್ತಾರಲ್ಲ, ಕವಿ ಪರಿಚಯ, ಪದಗಳ ಅರ್ಥ, ವಿರುದ್ಧಾರ್ಥಕ ಪದಗಳು, ಮತ್ತು ಸಮಾಸ, ಸಂಧಿ ಎಲ್ಲ ಕೊಟ್ಟಿರ್ತಾರೆ, ತತ್ಸಮ್ ತದ್ಭವ, ಅದ್ರೂ ಕೂಡ ರೆಫರ್ ಮಾಡಲೇಬೇಕು. ಅದರ ಜೊತೆಗೆ ಟಿ ಇ ಟಿ ಹಳೆಯ ವರ್ಷಂದು ಎಲ್ಲ ಕ್ವಶನ್ ಪೇಪರ್ಸು ಕೂಡ ಬಿಡಿಸ್ತಾ ಇರಬೇಕು. ಇಂಗ್ಲೀಷ್ ಗ್ರಾಮರ್ ಕೂಡ ಆನ್ಲೈನ್ ಕ್ಲಾಸ್ ಕೇಳಿ, ಪೆಡಗಾಗಿ ಕೇಳಿ, ಮತ್ತು ಬೋಧನಾಶಾಸ್ತ್ರದ ವಿಡಿಯೋಸು ಸಹ ಯಾವುದು ಸರಿಯಾಗಿದೆಯೋ ಅದನ್ನು ಕೇಳಿ, ಆನ್ಲೈನಲ್ಲೇ ಕೇಳಿ. ಇನ್ನು ಇಂಗ್ಲೀಷಿಗೆ 30 ಮಾರ್ಕ್ಸ್ ಇದೆ ಅಂತ ಗೊತ್ತು, ಕನ್ನಡಕ್ಕೆ 30, ಆಮೇಲೆ ಸೋಷಿಯಲ್ ಸೈನ್ಸಿಗೆ ಅಥವಾ ಸೈನ್ಸಿಗೆ 60, ಆಮೇಲೆ ಸೈಕಾಲಜಿಗೆ 30. ಟೋಟಲ್ ಎಷ್ಟು? 150 ಮಾರ್ಕ್ಸ್ಗಳು, 150 ಕ್ವಶನ್ಸು. ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ಯಾವುದರಲ್ಲೇ ಅಂದರೆ ಪರ್ಫೆಕ್ಟ್ ಇದ್ದೀರೋ ಅದರಲ್ಲೇ ಸ್ಕೋರಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ನಂದು ಪರ್ಫೆಕ್ಟ್ ಜಾಸ್ತಿ ಇರೋದು ಯಾವುದರಲ್ಲಿ ಅಂದರೆ ಸೋಷಿಯಲ್ ಸೈನ್ಸ್, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಮೊದಲಿಂದನೂ. ಜಿಯೋಗ್ರಫಿ ಆಯಿತು, ಮತ್ತು ಯಾವುದು IC ನನ್ನ ಫೇವ್ರೇಟ್. ಲಕ್ಷ್ಮೀಕಾಂತನ್ನು 1 ಅಲ್ಲದೆ 4ರಿಂದ 5 ಸತಿ ನಾನು ಮುಗಿಸಿದ್ದೀನಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀವಿ ಅಂದರೆ ಬರೀ ಟಿ ಇ ಟಿ ಒಂದೇ ಫೋಕಸ್ ಅಲ್ಲ,
ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀವಿ ಅಂದರೆ ಕಂಪಲ್ಸರಿ ಲಕ್ಷ್ಮೀಕಾಂತ್ ಬುಕ್ಕನ್ನು ಓದಿ ಮುಗಿಸ್ಲೇಬೇಕು. IC $10 ಮಾರ್ಕ್ಸ್ ಬಂದರೆ 10 ಕ್ವಶನ್ಸ್ ಬಂದರೆ ಮಿನಿಮಮ್ 8ರಿಂದ 9 ಮಾರ್ಕ್ಸ್ ನಿಮಗೆ ಬರಬೇಕು. ಆ ರೀತಿ ನೀವು ಬೆಳೆಸ್ಕೋಬೇಕು. ಅಷ್ಟು ಬೆಳೆಸ್ಕೋಬೋದು. ಅತಿ ಈಸಿ ಸಬ್ಜೆಕ್ಟ್ ಅದು. IC ಮತ್ತು ಜಿಯೋಗ್ರಫಿ ಕೂಡ, ಅದರ ಜೊತೆಗೆ SS ಏನು ಭಾಳಷ್ಟೇನು ಟಫೆಸ್ಟ್ ಏನಲ್ಲ, ಸ್ಕೋರಿಂಗ್ ಮಾಡ್ಕೋಬೋದು. ನಂದು ಸ್ಕೋರಿಂಗ್ ಇನ್ನೂ ಜಾಸ್ತಿ ಆಗಬೇಕನ್ನೋದಿದೆ. 125ವರೆಗೂ ನನ್ನ ರೀಚ್ ಈ ಸಲ ಗೋಲ್ ಇದೆ. ನೋಡೋಣ ಎಲ್ಲಿಗೆ ಬರುತ್ತೆ ಅಂತ. ನಾನು TET ಸಂಬಂಧಪಟ್ಟಾಗ ಏನು ಓದ್ತಾ ಇರ್ತೀನಿ, ಯಾವ ಪುಸ್ತಕ ಓದ್ತೀನಿ, ಯಾವುದು ಓದಬೇಕು, ಏನು ಸಿಲೆಬಸ್ ಇದೆ, ಏನು ಸಬ್ಜೆಕ್ಟ್ ಇದೆ, ಪ್ರತಿಯೊಂದು ಪಾಠದ್ದು ವಿಡಿಯೋ ಮಾಡಬೇಕು. ಕೆಲವೊಂದನ್ನು ಮಾಡಿ ಹಾಕಿದ್ದೀನಿ, ಒಂದು 2-3 ಅಷ್ಟೇ ಆಗಿವೆ. ಇನ್ನು ಮುಂದೆ ಹಾಕ್ತಾ ಇರ್ತೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ಫಾಲೋ ಮಾಡಬಹುದು. ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.